ಬೇಲೂರಿನಲ್ಲಿ ಒಬ್ಬ ರೈತ ಇದ್ದ. ಆ ರೈತನಿಗೆ ಮೂರು ಮಕ್ಕಳು ಯಾವಾಗಾದ್ರೂ ನೋಡಿದ್ರೆ ಹೊಡೆದಾಡಿ ತಮ್ಮ ಸಣ್ಣ ಕಾಲ ಕಳೆದಿದ್ರು. ಆದ್ರೆ ಇದನ್ನು ನೋಡ್ತಿದ್ದ ರೈತನಿಗೆ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಆಮೇಲೆ ಎಲ್ಲಾ ಮಕ್ಕಳನ್ನು ಕರೆದು ಒಂದೊಂದು ಕಡೆಯನ್ನು ಮೊದಲನೇ ಮಗನಿಗೆ ಕೊಡ್ತಾನೆ. ಮೊದಲನೇ ಮಗ ಆರಾಮಾಗಿ ಮುರಿತಾನೆ. ಅದಾದ್ಮೇಲೆ ಎರಡನೇ ಮಗನಿಗೆ ಕೊಡ್ತಾನೆ. ಎರಡನೇ ಮಗನು ಮುರಿತಾನೆ. ಅದಾದ್ಮೇಲೆ ಮೂರನೇ ಮಗನಿಗೆ ಕೊಡ್ತಾನೆ. ಮೂರನೇ ಮಗನು ಮುರಿತಾನೆ. ಅದಾದ್ಮೇಲೆ ರೈತ ಒಂದು ಕಟ್ಟಿನ ತಗೊಂಡು ಇನ್ನೊಬ್ಬ ಮಗನಿಗೆ ಒಂದನೇ ಮಗನಿಗೆ ಕೊಡ್ತಾನೆ. ಒಂದನೇ ಮಗ ಮುರಿದ ಆಗಿಲ್ಲ. ಅವ್ರ ಮಗ ಹೇಳ್ತಾನೆ ಅಪ್ಪ ನನ್ನ ಕೈ ಆಗ್ತಿಲ್ಲ. ಅದಾದ್ಮೇಲೆ ತಂದೆ ಮೂರನೇ ಮಗನಿಗೆ ಕೊಡ್ತಾನೆ. ಮೂರನೇ ಮಗ ಹೇಳ್ತಾನೆ ನಾನು ಮುರಿತೀನಿ ನೋಡ್ರಿ ಅಂತ ಹೇಳ್ತಾನೆ. ಅದನ್ನು ಮುರಿತೀನಿ. ಅದಾದ್ಮೇಲೆ ಎರಡನೇ ಮಗನಿಗೆ ಕೊಡ್ತಾನೆ. ಎರಡನೇ ಮಗನು ಮುರಿಲಿಲ್ಲ. ಇವಾಗ ತಂದೆ ಹೇಳ್ತಾನೆ ನೋಡಿ ನೀವು ಒಬ್ಬಟ್ಟಿಗೆ ನಿಲ್ಲಿಸಿ ಯಾರೇ ಒಳ್ಳೆ ನಿಮ್ಮನ್ನು ಬಂದು ದಾಳಿ ಮಾಡಿದ್ರೆ ಏನ್ ಮಾಡಕ್ ಆಗುದಿಲ್ಲ. ಅದೇ ನೀವು ಒಬ್ಬಟ್ಟಿಗೆ ಆಗಿದ್ದಾಗ ಯಾರಾದ್ರೂ ಬಂದು ದಾಳಿ ಮಾಡಿದ್ರೆ ಆರಾಮಾಗಿ ನೀವು ಸೋಲ್ತೀರಿ. ಅದಕ್ಕಾಗಿ ಒಬ್ಬಟ್ಟು ಎಲ್ಲ ಇರಲಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಮಕ್ಕಳೆಲ್ಲ ಒಬ್ಬಟ್ಟಿನಿಂದ ತಮ್ಮ ಜೀವನವನ್ನು ಕಾಡ್ತಾರೆ. ಈ ಕಥೆ ಹೇಗೆ ಅಂದರೆ ಒಬ್ಬಟ್ಟಿಗೆ ಬರೆಯುತ್ತೆ.